ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು 3 ಥರ ಸ್ಟ್ರೀಟ್ ಫುಡ್ಗೆ ಬೇಕಾಗಿರುವಂಥ ಚಟ್ನಿ ರೆಸಿಪಿನೇ. ಏನಪ್ಪ ಅಂದರೆ ಸ್ವೀಟ್ ಚಟ್ನಿ ಮತ್ತು ರೆಡ್ ಚಟ್ನಿ, ಗ್ರೀನ್ ಚಟ್ನಿ. ಇದನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ನಿಮ್ಮ ಮನೇಲಿ ಮಾಡುವಂಥ ಎಲ್ಲ ಚಾಟ್ ರೆಸಿಪಿಗೂ ಯೂಸ್ ಮಾಡ್ಕೊಬೋದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಒಂದು 50 ಗ್ರಾಮ್ ಆಗೋಷ್ಟು ನೋಡಿ, ಈ ಥರ ಹುಣಸೆಹಣ್ಣು ತಗೊಂಡು ಚೆನ್ನಾಗಿ 1 ಕಪ್ ನೀರಲ್ಲಿ ನೆನೆಯಾಕೆ ಇಟ್ಕೊಂಡಿದ್ದೀನಿ. ಒಂದು 2 ಅವರ್ ನೆನಿಬೇಕು. ಅದೇ ರೀತಿ ಒಂದು 10 ಖರ್ಜೂರ, ಅಂದರೆ ಡೇಟ್ಸ್ ಅಂತಾರಲ್ಲ ಖರ್ಜೂರ, ಅದನ್ನು ನಾನು ಬೀಜ ಎಲ್ಲ ತೆಗೆದು ಇದನ್ನು ಒಂದು 10 ತಗೊಂಡು 1 ಕಪ್ ನೀರಲ್ಲಿ ಬಿಸಿನೀರಲ್ಲಿ ನೆನೆಯಾಕಿದ್ದೀನಿ. ಬಿಸಿನೀರಲ್ಲಿ ನೆನೆಯಾಕಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೆನಪಿರಲಿ, ಹಾಟ್ ವಾಟರು, ಆವಾಗ ಬೇಗನೆ ನೆನೆಯುತ್ತೆ. 2 ಟೇಬಲ್ ಸ್ಪೂನ್ ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ. ಇದು ಗ್ರೀನ್ ಚಟ್ನಿಗೆ ಪುದೀನ ಒಂದು ಅರ್ಧ ಕಪ್ ಆಗೋಷ್ಟು, ಕೊತ್ತಂಬರಿ ಅರ್ಧ ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಇಲ್ಲಿ 2 ಪೀಸ್ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿನೂ, 3 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ನೋಡಿ ತಗೊಳ್ಳಿ. ಒಂದು ದೊಡ್ಡ ಸೈಜ್ ನಿಂಬೆಹಣ್ಣು ಬೇಕಾಗುತ್ತೆ. ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದಿಲ್ಲ ಅಂದರೆ ನಾರ್ಮಲ್ ಖಾರದ ಪುಡಿನೇ ಯೂಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾರ್ಮಲ್ ಖಾರದ ಪುಡಿ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ, ಒಂದು ದೊಡ್ಡ ಗೆಡ್ಡೆನ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಸುಮಾರು ಒಂದು 10 ರಿಂದ 15 ಬೆಳ್ಳುಳ್ಳಿ ಪೀಸು, 1 ಟೇಬಲ್ ಸ್ಪೂನ್ ಉರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಹುಣಸೆಹಣ್ಣು ಖರ್ಜೂರನ 2 ನೆನೆಯಕ್ಕೆ ಇಟ್ಕೊಂಡಿದ್ದೆ. ಕೆಲವರು ಖರ್ಜೂರನ ಕುಕ್ಕರಲ್ಲಿ ಬೇಯಿಸಿ ರುಬ್ತಾರೆ, ಅದನ್ನು ನಾನು ನಿಮಗೆ ಈಸಿ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಬದಲು ಬಿಸಿನೀರಲ್ಲೇ ಒಂದು 2 ಅವರ್ ನೆಂದರೆ ಸಾಕು. 2 ಅವರ್ ಬೇಡ, 1 ಅವರ್ ನೆಂದರೆ ಸಾಕು. ಮತ್ತು ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹುಣಸೆಹಣ್ಣು ಮತ್ತು ಖರ್ಜೂರ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣಲ್ಲೂ ಬೀಜ ಇರಬಾರ್ದು ಮತ್ತು ಖರ್ಜೂರದಲ್ಲೂ ಬೀಜ ಇರಬಾರ್ದು, ನೋಡಿ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೆಲ್ಲ ಹಾಕಿ ರುಬ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಸ್ಮೂತ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಬೆಲ್ಲ ಸುಮಾರು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇವಾಗ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಅದೇ ಪಾತ್ರೆಯಲ್ಲಿ ಈ ಥರ ಒಂದು ಜರಡಿ ಇಟ್ಕೊಂಡು ನಾನು ಸೋಸ್ಕೊತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ತರ್ತರಿಯಾಗಿರುತ್ತಲ್ವ, ಹುಣಸೆಹಣ್ಣು ನಾರು ಅದರೆಲ್ಲ ಇರುತ್ತಲ್ಲ, ಸಿಪ್ಪೆ ಅಂಥವೇನಾದ್ರು ಇದ್ದರೆ ಬಂದ್ಬಿಡುತ್ತೆ. ಚೆನ್ನಾಗಿ ಇದಕ್ಕೆ ಒಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಂಡು ಸೋದಿಸ್ಕೊತಾ ಇದ್ದೀನಿ. ನೀರು ಜಾಸ್ತಿ ಆದ್ರೇನು ಪರವಾಗಿಲ್ಲ, ಅದನ್ನು ಕುದೀತಾ ಇದು ಗಟ್ಟಿಯಾಗುತ್ತೆ. ಈಗ ಇದು ನೋಡಿ, ಚೆನ್ನಾಗಿ ಕ್ರೀಮಿಯಾಗಿ ಸಖತ್ತಾಗಿ ಬಂದಿದೆ. ಈ ಥರ ಸ್ವೀಟ್ ಚಟ್ನಿನ ನೀವು ಮಾಡಿದ್ರೆ ಒಂದು ಏರ್ಟೈಟ್ ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 3 ತಿಂಗಳವರೆಗೂ ಯೂಸ್ ಮಾಡ್ಕೊಬೋದು, ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ಪೈಸಸ್ಗಳು ಹಾಕ್ಕೊಳ್ಳೋಣ. ಖಾರದ ಪುಡಿ, ನಾರ್ಮಲ್ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಉಪ್ಪು ಸಹ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಜೀರಿಗೆ ಪುಡಿ ಈ ಸ್ಪೂನಲ್ಲಿ ಒಂದು 1/4 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಚಾಟ್ ಮಸಾಲ ಒಂದು 1/4 ಟೀ ಸ್ಪೂನು, ಖಾರದ ಪುಡಿ ಮಾತ್ರ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡರು. ಇದು ಕಲರ್ ಇರುತ್ತೆ, ಖಾರ ಅಷ್ಟೊಂದು ಇರೋದಿಲ್ಲ. ಇದು ಬೇಡ ಅಂದರೆ ನೀವು ನಾರ್ಮಲ್ ಖಾರದ ಪುಡಿನೇ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸ್ವೀಟ್ ಚಟ್ನಿ ಅನ್ನೋದು ಹುಳಿ, ಖಾರ, ಸಿಹಿ, ಸ್ವೀಟ್ ಆ ಥರ 3 ಥರನೂ ಇರುತ್ತೆ. ಸೊ ಇದು ನೀವೆಲ್ಲ ಥರ ಚಾಟಿಗೂ ಯೂಸ್ ಮಾಡ್ಕೊಬೋದು. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷವರೆಗೂ ಕುದಿಸ್ಕೊತೀನಿ. ಒಂದು 10 ನಿಮಿಷದಲ್ಲಿ ಈ ಥರ ನೋಡ್ತಾ ಇರ್ಬೋದು ತಿಕ್ನೆಸ್ ಯಾವ ಥರ ಬಂದಿದೆ ಅಂತ. ಕಲರು ಸಹ ಚೇಂಜ್ ಆಗುತ್ತೆ. ಈ ಚಟ್ನಿ ಕುದಿಸೋಕ್ಕೆ ಒಂದು 10 ನಿಮಿಷ ಟೈಮ್ ಸರಿ ಹೋಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ತಿಕ್ನೆಸ್ ಬಂದಿದೆ. ತೀರಾ ಗಟ್ಟಿಯಾಗೂ ಮಾಡೋಕ್ಕೆ ಹೋಗಬೇಡಿ. ಇದನ್ನು ತಣ್ಣಗಾದ್ಮೇಲೆ ಇದು ಒಂದು ಏರ್ಟೈಟ್ ಬಾಟ್ಲಿಗೆ ಹಾಕಿಟ್ಕೊಬೋದು. ಇವಾಗ ಸ್ವೀಟ್ ಚಟ್ನಿ ರೆಡಿಯಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೀನ್ ಚಟ್ನಿ. ಗ್ರೀನ್ ಚಟ್ನಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ. ಸೊ ಇವಾಗ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಇದಕ್ಕೆ ಉರ್ಗಡ್ಲೆ ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮೊಸರು ಇದ್ದರೆ ಮೊಸರು ಹಾಕ್ಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಚಾಟಿಗೆ ಮೊಸರು ಬೇಕಾಗೋದಿಲ್ಲ. ಇದಕ್ಕೆ ಜೀರಿಗೆ ಪುಡಿನೂ ಮತ್ತು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಇದೆ, ಚೆನ್ನಾಗಿರುತ್ತೆ. ಸ್ವೀಟ್ ಇಷ್ಟಪಡಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಬೋದು. ಸ್ವಲ್ಪ ನಿಂಬೆಹಣ್ಣಿನ ರಸ, ಸುಮಾರು ಒಂದು ಅರ್ಧ ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಟ್ನಿನ ರುಬ್ಕೊಂಬರ್ತೀನಿ. ನಾನು ಉಪ್ಪು ಹಾಕೋದು ಮರ್ತೋದೆ, ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ರುಬ್ಬುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ಇದನ್ನು ಅಷ್ಟೇ ನೀವು ಒಂದು ಏರ್ಟೈಟ್ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಒಂದು ವಾರವರೆಗೂ ಇಟ್ಕೊಬೋದು, ಕೆಡೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಬೆಳ್ಳುಳ್ಳಿ ಚಟ್ನಿ, ಅಂದರೆ ರೆಡ್ ಚಟ್ನಿ ಅಂತಲೂ ಕರೀತಾರೆ. ಸೊ ಇದಕ್ಕೆ ನಾನು ಇವಾಗ ಬೆಳ್ಳುಳ್ಳಿ ಮತ್ತು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಈ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಖಾರವಾಗಿ. ಇದಕ್ಕೆ ನಾನು ಸಕ್ಕರೆ, ಉಪ್ಪು ಮತ್ತು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ.
ಇದಕ್ಕೆ ನಾನು ಒಣಗಿದ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಜೀರಿಗೆ ಪುಡಿನೂ ಹಾಕ್ಕೊಂಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲಾಂದರೆ ನಿಮ್ಮ ಮನೇಲಿ ಬ್ಯಾಡಗೆ ಮೆಣಸಿನ್ಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ ಇರುತ್ತಲ್ವ, ಅದನ್ನು 1 ಅವರ್ ನೀರಲ್ಲಿ ನೆನೆಯಾಕ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಬೋದು ರುಬ್ಬೋದಕ್ಕೆ. ಇವಾಗ ರೆಡ್ ಚಟ್ನಿನೂ ಸಹ ರೆಡಿಯಾಗಿದೆ. ಈ 3 ಥರ ಚಟ್ನಿನೂ ನೀವೆಲ್ಲ ಥರ ಚಾಟಿಗೂ ಯೂಸ್ ಮಾಡ್ಕೊಬೋದು. ಸೊ ರೆಡ್ ಚಟ್ನಿನೂ ಮತ್ತು ಗ್ರೀನ್ ಚಟ್ನಿನ 1 ವಾರವರೆಗೂ ಏರ್ಟೈಟ್ ಬಾಟಲ್ ಇಟ್ಕೊಬೋದು. ಅದೇ ಸ್ವೀಟ್ ಚಟ್ನಿ ಅಂದರೆ ಹುಣ್ಸೆಹಣ್ಣು ಚಟ್ನಿ, ಅದನ್ನು 1 2 ರಿಂದ 3 ತಿಂಗಳವರೆಗೂ ಫ್ರಿಜ್ಜಲ್ಲಿ ಒಂದು ಏರ್ಟೈಟ್ ಬಾಟ್ಲಲ್ಲಿ ಇಟ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಥರ ರೆಸಿಪಿಗೂ ಯೂಸ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಏನೇನಕ್ಕೆ ಯೂಸ್ ಮಾಡ್ತೀನಿ ಅಂತ. ಸೊ ಇವಾಗ 3 ಥರ ಚಟ್ನಿ ರೆಡಿಯಾಗಿದೆ. ಖಂಡಿತ ಇವತ್ತು ಮಾಡಿರುವಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಟ್ರೈ ಮಾಡಿ ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.